ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ಐತಿಹಾಸಿಕ ಕೋಟೆ ಸೀತಾರಾಮಾಂಜನೇಯ ಸ್ವಾಮಿಯ ತೆಪ್ಪೋತ್ಸವ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಸೀತಾರಾಮಾಂಜನೇಯ ಸ್ವಾಮಿಯ ತೆಪ್ಪೋತ್ಸವ ವೀಕ್ಷಣೆಗೆ ಸಹಸ್ರಾರು ಭಕ್ತರು ಆಗಮಿಸಿದರು. ಕೃತಕ ತೆಪ್ಪ ನಿರ್ಮಿಸಿ ತೆಪ್ಪದಲ್ಲಿ ಕೋಟೆ ಸೀತಾರಾಮಾಂಜನೇಯ ಸ್ವಾಮಿಯನ್ನು ಕೂರಿಸಿ ತುಂಗಾ ನದಿಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನದಿಯ ಮತ್ತೊಂದು ದಡದಲ್ಲಿ ಸಿಡಿಮದ್ದಿನ ಪ್ರದರ್ಶನ ಆಕಾಶದಲ್ಲಿ ಚಿತ್ತಾರ ಬಿಡಿಸಿತ್ತು. ತೆಪ್ಪೋತ್ಸವದಲ್ಲಿ ಮಹಿಳೆಯರು, ಮಕ್ಕಳು, ಹಿರಿಯರು, ವಯಸ್ಕರು ಎಲ್ಲರೂ ಭಾಗಿಯಾಗಿದ್ದರು. ಮತ್ತೊಂದೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮೂಲಕ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲಾಯಿತು. ಹಂಗೆ ಯಾವುದು ಅಂತ ಆಗ ಶಿವ ಹೇಳ್ತಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಅಗಾನ. ಅದಕ್ಕೆ ಈ ವಿಚಾರವನ್ನು ಕೇಳಿಕೊಂಡು ಕುಮಾರಸ್ವಾಮಿಯವರು ಕೂಡ ವೈಗುಂಠ. ಶಿವಮೊಗ್ಗದ ಐತಿಹಾಸಿಕ ಕೋಟೆ ಸೀತಾರಾಮಾಂಜನೇಯ ಸ್ವಾಮಿಯ ತೆಪ್ಪೋತ್ಸವದ ದೃಶ್ಯಗಳಿದು. ತುಂಗಾ ನದಿಯಲ್ಲಿ ಉತ್ಸವ ಮೂರ್ತಿಯನ್ನು ಒಂದು ತೆಪ್ಪದ ಮೇಲೆ ಕೂರಿಸಿ ಆ ತುಂಗಾ ನದಿಯಲ್ಲಿ ತೇಲುತ್ತಾ ಅದರ ಆರಾಧನೆ ಮಾಡ್ತಕ್ಕಂಥ ದೃಶ್ಯ. ಇದನ್ನು ನೋಡಲಿಕ್ಕಾಗಿಯೇ ಸಾವಿರಾರು ಜನ ಬರ್ತಾರೆ. ಆ ತುಂಗಾ ನದಿ ಸೇತುವೆ ಮೇಲೆ ನಿಂತು ವೀಕ್ಷಣೆ ಮಾಡ್ತಾರೆ. ಆ ಮಂಟಪದ ಬಳಿ ನಿಂತು ವೀಕ್ಷಣೆಯನ್ನು ಮಾಡ್ತಾರೆ. ತೆಪ್ಪೋತ್ಸವದ ಪ್ರತಿ ವರ್ಷ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ ತೆಪ್ಪೋತ್ಸವ ನಡೆಯುತ್ತೆ. ಸುಡುಮದ್ದಿನ ಪ್ರದರ್ಶನವೂ ಸಹ ನಡೆಯುತ್ತೆ. ಒಂದು ದಡದಲ್ಲಿ ಸೀತಾರಾಮಾಂಜನೇಯ ದೇವಸ್ಥಾನ ಇದ್ದರೆ ಎದುರು ಭಾಗದ ದಡದಲ್ಲಿ ಈ ಸುಡುಮದ್ದಿನ ಪ್ರದರ್ಶನ ಇರುತ್ತೆ. ಹಾಗಾಗಿ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಪ್ರತಿ ವರ್ಷ ಜನರ ಆಗಮನ ಜಾಸ್ತಿ ಆಗ್ತಾನೆ ಇದೆ.